ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ದೃಷ್ಟಿಗೆ ಅಕ್ಕ ರೂಪ ಸಿಕ್ಕೇ ಬಿಟ್ಲ. ರೂಪ ಸೀಮಾ ಇಬ್ರು ಒಂದೇ ಅಂತಕ್ಕಂಥ ಸತ್ಯ ಇಲ್ಲಿ ದೃಷ್ಟಿ ಮತ್ತು ದತ್ತನಿಗೆ ಗೊತ್ತಾಗೇ ಬಿಡ್ತಾ. ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಶರು ಪ್ಲ್ಯಾನ್ ಉಲ್ಟಾ ಹೊಡ್ತದೆ. ಶರು ಮತ್ತು ಹೇಮಾ ಇಬ್ಬರು ಕೂಡ ಸೇರಿಕೊಂಡುತ್ತೆ ಮಾಸ್ಟರ್ ಪ್ಲ್ಯಾನನ್ನೇ ಮಾಡಿದರು. ಯಾವುದೇ ಕಾರಣಕ್ಕೂ ದೃಷ್ಟಿ ಸ್ಟೇಜ್ ಮೇಲೆ ಬರಬಾರ್ದು ಅಂತ. ಯಾಕಂದರೆ ಇಲ್ಲಿ ಹಬ್ಬಕ್ಕೆ ದೃಷ್ಟಿನ ಸ್ಟೇಜ್ ಮೇಲೆ ಕರೆದು ಆಕೆ ದತ್ತನ ಹೆಂಡತಿ ಅನ್ನೋದನ್ನು ಅನೌನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಆದರೆ ಆ ಒಂದು ಪ್ಲಾನ್ ಏನಾದರೂ ಫ್ಲಾಪ್ ಆದರೆ, ಅವರಿಗೆ ಅವಮಾನ ಆದರೆ ಖಂಡಿತವಾಗ್ಲೂ ಕೂಡ ದತ್ತ ಸುಮ್ಮನೆ ಬಿಡುವುದಿಲ್ಲ. ದತ್ತನ ಕೋಪಕ್ಕೆ ದೃಷ್ಟಿ ಬಲಿ ಆಗ್ತಾಳೆ. ಅಮ್ಮ ದತ್ತಾನೇ ಇಬ್ಬರು ಕೂಡ ದೃಷ್ಟಿನ ಮನೆಯಿಂದ ಹೊರಗಡೆ ದಪ್ತಾರೆ ಅಂತಕ್ಕಂಥದ್ದು ಶರು ಹೇಮಾ ಪ್ಲಾನ್ ಆಗಿತ್ತು. ಹಾಗಾಗೇ ಇಬ್ಬರು ಕೂಡ ಸೇರ್ಕೊಂಡಿದ್ದ ಮಾಸ್ಟರ್ ಪ್ಲ್ಯಾನನ್ನೇ ಮಾಡಿದರು. ಬಟ್ ಆ ಪ್ಲ್ಯಾನ್ ಫ್ಲಾಪ್ ಆಯಿತು. ಇಲ್ಲಿ ದೃಷ್ಟಿನ ಹೇಮಾ ಹೋಗಿ ಲಾಕ್ ಮಾಡಿ ಒಂದು ಜಾಗದಲ್ಲಿ ಕೂಡ ಹಾಕಿದ್ರು. ಎಲ್ಲ ಕಡೆ ಎಲ್ಲರೂ ಹುಡುಕಿದ್ರು, ಎಲ್ಲೂ ಕೂಡ ದೃಷ್ಟಿ ಸಿಗೋದೇ ಇಲ್ಲ. ಆದರೆ ಅಲ್ಲಿ ಸೀಮಾ ದೃಷ್ಟಿಯನ್ನು ಕಾಪಾಡ್ತಾರೆ. ಸೀಮಾ ಬೇರೆ ಯಾರೂ ಅಲ್ಲ, ದತ್ತನ ಪ್ರೀತಿ ಸೀಮಾ. ಹಾಗೆ ದೃಷ್ಟಿಯ ಅಕ್ಕ ರೂಪ ಇಬ್ಬರು ಕೂಡ ಒಬ್ಬರೇ ಅಂತಕ್ಕಂಥ ವಿಷಯ ಇನ್ನೂ ಕೂಡ ಯಾರಿಗೂ ಕೂಡ ಗೊತ್ತಿಲ್ಲ. ಇಲ್ಲಿ ದೃಷ್ಟಿಗೂ ಸ್ವತಃ ಕೂಡ ಗೊತ್ತಿಲ್ಲ ದತ್ತನ ಪ್ರೀತಿ ತನ್ನ ಅಕ್ಕ ಅಂತಕ್ಕಂಥದ್ದು. ಇಲ್ಲಿ ದೃಷ್ಟಿ ಬಂದಿ ಆಗಿರಬೇಕಾದ್ರೆ ಅಲ್ಲಿಗೆ ದೇವರಂತೆ ಬರೋದು ಅವರ ಅಕ್ಕ ರೂಪಾನೇ, ಅಲಿಯಾಸ್ ಸೀಮಾ ಅಂತ ಹೇಳ್ಬೋದು. ಈ ಕಡೆ ಅಕ್ಕ ಅವರ ದಯವಿಟ್ಟು ಇಲ್ಲಿಗೆ ಬರ್ತೀರಾ, ದಯವಿಟ್ಟು ನನ್ನನ್ನು ಕಾಪಾಡಿ, ನನ್ನನ್ನು ಇಲ್ಲಿ ಲಾಕ್ ಮಾಡಿಬಿಡ್ತಾರೆ, ನಾನಿಲ್ಲಿಂದ ಹೋಗಲೇಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ಆದರೆ ದೃಷ್ಟಿ ಗೊತ್ತಿಲ್ಲ ಅದು ತನ್ನ ಅಕ್ಕ ಅಂತಕ್ಕಂಥ ವಿಷಯ. ಹಾಗಾಗಿ ಇಲ್ಲಿ ಹುಡುಗಿ ಬರ್ತಿದ್ದಾಗೆ ಇಲ್ಲಿ ದೃಷ್ಟಿಗೆ ಏನೋ ಒಂದು ರೀತಿ ಅನ್ನಿಸ್ತದೆ. ಬಟ್ ಕ್ಲಿಯರ್ ಆಗಿ ಆಕೆ ತನ್ನ ಅಕ್ಕ ಅನ್ನೋದು ಗೊತ್ತಾಗ್ತಾನೆ ಇಲ್ಲ. ದಯವಿಟ್ಟು ಅಲ್ಲಿ ಡೋರ್ ಓಪನ್ ಮಾಡಿ ಅಂತಿದ್ದಾರೆ. ಇಲ್ಲಿ ಸೀಮಾಗೆ ಹೊಟ್ಟೆ ಹಸುವನ್ನು ಬಿಟ್ಟು ಏನೂ ಕೂಡ ಗೊತ್ತಾಗ್ತಿಲ್ಲ. ಹೊಟ್ಟೆ ಹಸುವು ಅಂತಿದ್ದಾರೆ. ಆಕೆಗೆ ಡೋರ್ನ ಹೇಗೆ ಓಪನ್ ಮಾಡಬೇಕು ಅನ್ನೋದು ಕೂಡ ಸರಿಯಾಗಿ ಗೊತ್ತಾಗ್ತಿಲ್ಲ. ದೃಷ್ಟಿಗೂ ಹೇಗೆ ಏನು ಅಂತ ಹೇಳ್ತಿದ್ದಾಗೆ ಇನ್ಸ್ಟ್ರಕ್ಟ್ ಮಾಡ್ತಿದ್ದಾಗೆ ಹುಡುಗಿ ಕೂಡ ಹಾಗೆ ಡೋರ್ ಓಪನ್ ಮಾಡ್ತಾರೆ. ಓಪನ್ ಮಾಡಿದ್ದೆ ಇಲ್ಲಿ ಸೀಮಾ ಕೇಳ್ತಿರೋದು ಒಂದೇ, ಹೊಟ್ಟೆ ಹಸುವಾಗ್ತದೆ ಅಂತ. ನಿಜವಾಗ್ಲೂ ಆಕೆಯ ಸ್ಥಿತಿಯನ್ನು ನೋಡಿದ್ರೆ ಕರಳು ಕಿತ್ತು ಬರುತ್ತೆ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಆಕೆಯ ಪರಿಸ್ಥಿತಿ ಆಗ್ಬಿಟ್ಟದ. ಇಲ್ಲಿ ದೃಷ್ಟಿಗೆ ಅದು ತನ್ನ ಅಕ್ಕ ಅಂತಕ್ಕಂಥದ್ದು ಗೊತ್ತಾಗೋದಿಲ್ಲ. ಕೈ ಹಿಡಿದು ಧನ್ಯವಾದ ತಿಳಿಸಿದಾಗೆ ಅಲ್ಲಿ ಅಕ್ಕಂಗೆ ಏನೋ ಒಂದು ರೀತಿಯ ಟಚ್ ಫೀಲ್ ಆಗುತ್ತೆ. ಬಿಕಾಸ್ ಆಕೆ ಅವರ ತಂಗಿ ಅಂತಕ್ಕಂಥ ವಿಷಯ ಆಕೆಗೂ ಗೊತ್ತಾಗ್ತಿಲ್ಲ. ಯಾಕಂದರೆ ಆಕೆಗೆ ಅವಳ ತಂಗಿ ಈ ರೀತಿ ಕಪ್ಪಗಿದ್ದಾಳೆ ಅನ್ನೋ ವಿಷಯನೇ ಗೊತ್ತಿಲ್ಲ. ನಿಜವಾಗ್ಲೂ ಆಕೆ ತಂಗಿ ತುಂಬಾ ಬೆಳ್ಳಗಿದ್ಲು ಅನ್ನೋದು ರೂಪಾಗೆ ಗೊತ್ತಿರೋದ್ರಿಂದ, ಸೀಮಾಗೆ ಗೊತ್ತಿರೋದ್ರಿಂದ ಇಲ್ಲಿ ದೃಷ್ಟಿನ ಫೈಂಡ್ ಔಟ್ ಮಾಡೋದು ಆಕೆಗೆ ಕಷ್ಟ ಆಗ್ತಿದೆ. ಒಂದು ಪಕ್ಷ ಏನಾದರೂ ಆಕೆ ಬೆಳ್ಳಗಿದ್ದಿದ್ರೆ ಸೀಮಾಗೆ ಗೊತ್ತಾಗ್ಬಿಡ್ತಿತ್ತೇನೋ ಇದು ನನ್ನ ತಂಗಿ ದೃಷ್ಟಿ ಅನ್ನೋದು, ಪ್ರಜ್ಞೆ ಬಂದ್ಬಿಡ್ತಿತ್ತೇನೋ ಹಳೆದಲ್ಲ. ಆದರೆ ದೃಷ್ಟಿ ಕಪ್ಪಗೆ ಇರೋದ್ರಿಂದಾಗಿ ಖಂಡಿತ ಇಲ್ಲಿ ಸೀಮಾಗೂ ಕೂಡ ಫೈಂಡ್ ಔಟ್ ಮಾಡೋಕ್ಕಾಗೋದಿಲ್ಲ. ಹಾಗೆ ಇಲ್ಲಿ ಮುಖ ಮುಚ್ಕೊಂಡಿರೋದ್ರಿಂದ ಅಕ್ಕನ್ನ ಕೂಡ ಫೈಂಡ್ ಔಟ್ ಮಾಡೋದ್ರಲ್ಲಿ ದೃಷ್ಟಿ ಹೋಗ್ಬಿಡ್ತಾಳೆ. ನಂತರ ಅಲ್ಲಿ ಕರೆಯುತ್ತಿರೋದನ್ನು ಕೇಳಿಸ್ಕೊಂಡಿದ್ದೆ ಇಲ್ಲಿ ಅವ್ರ ಹೊಟ್ಟೆ ಹಸುವಾಗ್ತದೆ ಅನ್ನೋದನ್ನು ಕೂಡ ಗಮನಿಸದೆ ದೃಷ್ಟಿಯಲ್ಲಿಂದ ಹೊರಟ್ಬಿಡ್ತಾಳೆ. ಇನ್ನೇನು ಅಲ್ಲಿ ಮರ್ಯಾದೆ ಹೋಗ್ಬಿಡುತ್ತೆ. ಅಮ್ಮ ಮತ್ತು ದತ್ತಂದು ಮರ್ಯಾದೆ ಹೋಗುತ್ತೆ. ಇನ್ನು ಖಂಡಿತ ದೃಷ್ಟಿನ ಮನೆಗೆ ಸೇರಿಸೋದಿಲ್ಲ, ದೃಷ್ಟಿ ಕತೆ ಮುಗೀತು ಅಂತ ಶರು ಹೇಮಾ ನೇತ್ರ ಅನ್ಕೋತಿರ್ತಾರೆ. ಅಲ್ಲಿಗೆ ಕ್ಲಾಸ್ ಆಗಿ ಎಂಟ್ರಿ ಕೊಡ್ತಾಳೆ ದೃಷ್ಟಿಯ ಎಂಟ್ರಿ ನಿಜವಾಗ್ಲೂ ಕೂಡ ಇಲ್ಲಿ ಶರುಗೆ ಅಚ್ಚರಿ ತರಿಸುತ್ತೆ. ಹೇಮಾನ ತುಂಬಾ ಕುಪ್ಪ ಮಾಡಿಕೊಂಡು ನೋಡ್ತಿದ್ದಾರೆ. ನಿನ್ನ ಪ್ಲಾನ್ ಫ್ಲಾಪ್ ಆಗಿದೆ, ಏನು ಮಾಡಿದೆ ನೀನು, ನಿನ್ನ ನಂಬಿ ನಾನು ಸುಮ್ಮನೆ ಕೂತ್ನಲ್ಲ ಅಂತ ಕಣ್ಣಲ್ಲೇ ತೋರಿಸ್ತಿದ್ದಾರೆ ಕೋಪನ ಶರು ಹೇಮಾ ಮೇಲೆ. ಇದರ ನಡುವೆ ಇಲ್ಲಿ ಹಬ್ಬಕ್ಕ ನೋಡು ದೃಷ್ಟಿ ಬಂದು ಹೋಗಿ ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಸ್ಟೇಜ್ ಮೇಲೆ ಕೈ ಹಿಡಿದು ಕರ್ಕೊಂಡು ಬರ್ತಾರೆ ದತ್ತಾಬಾಯಿ ದೃಷ್ಟಿಯನ್ನು. ಈ ಕಡೆ ಹಬ್ಬ ಕೂಡ ನೀವು ಕಾಯ್ತಿದ್ದಂಥ ಸಮಯ ಬಂದೇ ಬಿಡ್ತು, ನಮ್ಮ ಮನೆಯ ನಿಮ್ಮ ದೇವರ ಹೆಂಡತಿ ಬಂದೇ ಬಿಟ್ಟರು ದೃಷ್ಟಿ. ಇವಳೇ ನನ್ನ ಮನೆ ಸೊಸೆ, ನನ್ನ ಸೊಸೆ, ಪ್ರೀತಿಯ ಸೊಸೆ ದೃಷ್ಟಿ, ನನ್ನ ದತ್ತ ಶ್ರೀರಾಮ್ ಪಾಟೀಲ್ನ ಹೆಂಡತಿ ಅಂತ ಹೇಳಿ ಈಕೆ ದೃಷ್ಟಿ ದತ್ತಾತ್ರೇಯ ಪಾಟೀಲ್ ಅಂತ ಕೂಡ ಅನೌನ್ಸ್ ಮಾಡ್ತಾರೆ. ಎಲ್ಲರೂ ಕೂಡ ತುಂಬ ಖುಷಿಯಿಂದ ದೃಷ್ಟಿಯನ್ನು ಸ್ವಾಗತಿಸ್ತಾರೆ. ದೃಷ್ಟಿ ಕೂಡ ಪ್ರೀತಿಯಿಂದ ಅವ್ರ ಜೊತೆ ಮಾತಾಡಿ ಅವರ ಆಶೀರ್ವಾದವನ್ನು ಕೂಡ ಕೇಳ್ತಾಳೆ. ತದನಂತರ ಎಲ್ರಿಗೂ ಕೂಡ ಅನ್ನ ಸಂತರ್ಪಣೆ ಕಾರ್ಯಕ್ರಮವಿರುತ್ತೆ. ಈ ಕಡೆ ಕಿಶೋರ್ ಹೊರಗಡೆ ಹೋಗಿ ಆ ಸೀಮಾ ಕೂತಿರ್ತಕ್ಕಂಥ ಸೀಮಾನ ಒಳಗಡೆ ಕರ್ಕೊಂಡು ಬರ್ತಿದ್ದಾರೆ. ಯಾಕಂದರೆ ಅವ್ರಿಗೆ ಆ ಹುಡುಗಿನ ನೋಡ್ತಿದ್ದಾಗಲೇ ಅನ್ನಿಸ್ತು ಈಕೆ ದೃಷ್ಟಿ ಅಕ್ಕ ಇರ್ಬೋದಲ್ವಾ ಅಂತ. ಯಾಕಂದರೆ ಅವರೇನೆ ದೃಷ್ಟಿಗೆ ಆ ಒಂದು ಫೋಟೋನ ಕೊಟ್ಟಿದ್ದು. ಇಲ್ಲಿ ಅವರು ಆ ಹುಡುಗಿನ ನೋಡಿದ್ದೆ ತುಂಬ ಕ್ಲಿಯರ್ ಆಗಿ ಫೈಂಡ್ ಔಟ್ ಮಾಡಿದ್ರು ಈಕೆ ಬೇರೆ ಯಾರೂ ಅಲ್ಲ, ದೃಷ್ಟಿ ಅಕ್ಕ ಅಂತ. ಹಾಗಾಗಿ ಅಲ್ಲಿ ಹೋಗಿದ್ದೆ, ನೀನು ದೃಷ್ಟಿ ಅಕ್ಕ ರೂಪ ಅಲ್ವಾ,
ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತಿದ್ದಾಗ ಇಲ್ಲಿ ದೃಷ್ಟಿ ಅನ್ನೋ ಹೆಸರು ಕೇಳಿ ನಿಜವಾಗ್ಲೂ ಅಚ್ಚರಿ ಆಗುತ್ತೆ. ಆಕೆಗೆ ಆ ಮುಖದಲ್ಲಿ ಅದು ಕಾಣಿಸುತ್ತೆ. ಇದು ನಿನಗೆ ಹೊಟ್ಟೆ ಹಸಿವಾಗ್ತದೆ ಅನ್ಸುತ್ತಲ್ವಮ್ಮ, ಬಾ ಅಂತ ಹೇಳಿ ಕರೆದುಕೊಂಡು ಬರ್ತಿದ್ದಾರೆ. ಯಾಕಂದರೆ ಆಕೆಯ ಸ್ಥಿತಿ ನೋಡಿ ಅವ್ರಿಗೂ ಕೂಡ ಅನ್ನಿಸ್ತದೆ ಈಕೆಗೆ ಏನೂ ಕೂಡ ನೆನಪಿಲ್ವೇನು ಅಂತ ಅನಿಸುತ್ತೆ. ಹಾಗಾಗಿ ಇಲ್ಲಿ ದೃಷ್ಟಿಯ ಅಕ್ಕ ರೂಪಾಳನ್ನು ಕಿಶೋರ್ ಒಳಗಡೆ ಕರ್ಕೊಂಡು ಬರ್ತಿದ್ದಾರೆ. ಅದೇ ಟೈಮಲ್ಲಿ ಅಲ್ಲಿ ಹೇಮಾನ ತರಾಟೆಗೆ ತೊಗೊಂಡಿದ್ದಾರೆ ಶರು. ಈ ಕಡೆ ಶರು ಕೂಡ ಏನು ನನ್ನ ಪ್ಲ್ಯಾನ್ ಫ್ಲಾಪ್ ಆಯಿತು ಹಾಗೆ ಹೀಗೆ ಅಂತಿದ್ಯಲ್ಲ, ನಿನ್ನ ಪ್ಲ್ಯಾನ್ ಫ್ಲಾಪ್ ಆಗಲಿಲ್ವಾ, ಅಮ್ಮನ ಯಾಕೆ ಕರೆಸ್ತೆ, ಅಮ್ಮನ ಕರೆಸಿದ್ರಿಂದ ಅಲ್ವಾ ಇಷ್ಟೆಲ್ಲ ಆಗಿದ್ದು, ನಿನ್ನ ಪ್ಲ್ಯಾನ್ ಎಷ್ಟು ಬಾರಿ ಫ್ಲಾಪ್ ಆಗಿಲ್ಲ, ದೃಷ್ಟಿ ಬಂದಮೇಲೆ ನಿನ್ನ ಯಾವ ಪ್ಲ್ಯಾನ್ ಕೂಡ ವರ್ಕೌಟ್ ಆಗ್ತಿಲ್ಲ ಅಂತ ಅಕ್ಕ ತಂಗಿರೇ ಜಗಳ ಮಾಡ್ಕೋತಿರ್ತಾರೆ. ಅಲ್ಲಿಗೆ ಕಿಶೋರ ಆಕೆಯನ್ನು ಅಂದರೆ ರೂಪಾಳನ್ನು ಸೀಮಾಳನ್ನು ಕರ್ಕೊಂಡು ಬರ್ತಾರೆ. ಬೇಡಮ್ಮ ಇವಳ ಮುಂದೆ ನೀನು ಕಾಣಿಸ್ಕೊಳ್ಳೋದು ಬೇಡ, ಆಮೇಲೆ ಒಂದು ಹೋಗಿ ಇನ್ನೊಂದು ಆಗಿಬಿಡತ್ತೆ ಅಂತ ಹೇಳ್ತಾರೆ ಅವರು. ಬಟ್ ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ಸೀಮಾಗೂ ಮತ್ತು ಶರುಗೂ ಪರಿಚಯ ಇದೆ ಅಂತ. ಸೀಮಾಗೆ ಏನೂ ಗೊತ್ತಾಗ್ತಿಲ್ಲ. ಆದರೆ ಶರುನ ನೋಡಿದ್ರೆ ತುಂಬಾ ಕೋಪದಲ್ಲಿ ದಿಟ್ಟಿಸಿ ನೋಡ್ತಾಳೆ ಶರುನ. ಅಲ್ಲೇ ಗೊತ್ತಾಗ್ಬಿಡುತ್ತೆ ಸೀಮಾ ಮತ್ತು ಶರು ನಡುವೆ ಏನೋ ಆಗಿದೆ, ಇವತ್ತು ಸೀಮಾ ಪರಿಸ್ಥಿತಿಗೆ ಆಕೆ ಕಾರಣ ಆಗಿದ್ದಾಳೆ ಅಂತ. ಆದರೆ ಶರು ಸೀಮಾಳನ್ನು ನೋಡೋದಿಲ್ಲ, ನೋಡಿದ್ರೆ ಗೊತ್ತಾಗ್ಬಿಡ್ತತ್ತು ಸೀಮಾ ಅಂತಕ್ಕಂಥದ್ದು. ಆದರೆ ಇಲ್ಲಿ ಕಿಶೋರ್ ಅವರು ಬಾ ಅಂತ ಏನೋ ಹೋಗ್ಬಿಡ್ತಾರೆ, ಬಟ್ ಸೀಮಾ ಅವರನ್ನೇ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಆ ಕಡೆ ದೃಷ್ಟಿ ಎಲ್ರಿಗೂ ಕೂಡ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಅವಳು ಭಾಗಿಯಾಗಿ ಅವಳು ಬಡಿಸ್ತಿದ್ದಾಳೆ. ಅದನ್ನು ನೋಡಿದೆ ಈವೆಂಟ್ ಮ್ಯಾನೇಜರ್ ಇದ್ದಾರೆ, ಇವಳಕ್ಕೆ ಮಾಡ್ತಿದ್ದಾಳೆ ಅಂತ ದತ್ತ ಕೋಪ ಮಾಡ್ಕೊಂಡ್ರೆ ಹಬ್ಬಕ್ಕೆ ಅವಳು ಈ ಮನೆ ಸುಸಿಯಾಗಿ ಏನು ಮಾಡಬೇಕು ಅದನ್ನು ಸರಿಯಾಗಿ ಮಾಡ್ತಿದ್ದಾಳೆ ಅಂತ ಹೇಳಿ ಖುಷಿ ಪಡ್ತಿದ್ದಾರೆ. ಇಲ್ಲಿ ಸೈಲೆಂಟ್ ಬಂದಿದ್ದಕ್ಕೆ ಸೊಸೆ ಅಂತ ಒಪ್ಕೊಂಡ್ರ ಅಂತ ಕೇಳ್ತಿದ್ದಾರೆ. ನೀನಂತೂ ಅಂತ ಹೇಳಿ ಹಬ್ಬಕ್ಕೆ ನಂಗೆ ಕಾಲು ನೋಯ್ತದೆ, ನೀನು ಫಂಕ್ಷನ್ ಮುಗಿಸ್ಕೊಂಡು ಎಲ್ಲನೂ ಸರಿಯಾಗಿದೆ ಅಂತ ನೋಡಿ ಬಾ ಮಗ್ನೆ ಅಂತ ಹೇಳಿ ಅವರೇನೋ ಮನೆಗೆ ಹೊರಟ್ಬಿಡ್ತಾರೆ ಹಬ್ಬಕ್ಕೆ. ನಂತರ ಇಲ್ಲಿ ಕಿಶೋರ್ ಅವರು ದೃಷ್ಟಿ ಹತ್ರ ಬಂದಿದ್ದೆ, ದೃಷ್ಟಿ ಇವತ್ತು ನಿನಗೆ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿ ಹಿಂದಕ್ಕೆ ತಿರುಗ್ತಾರೆ. ಸೀಮಾ ಕಾಣಿಸ್ತಿಲ್ಲ, ಏನಪ್ಪ ಎಲ್ಲಿ ಹೋದ್ಲು ಈಕೆ ಅಂತ ಅನ್ಕೋತಾರೆ. ಬೇಡ ಈಗಲೇ ಹೇಳೋದು, ಅವಳನ್ನ ಕರ್ಕೊಂಡು ಬಂದೇ ತೋರಿಸ್ಬೇಕು, ಇಲ್ಲ ಅಂದರೆ ಆಮೇಲೆ ಇದ್ರ ನಡುವೆ ಅದನ್ನ ಗಾಬರಿ ಮಾಡ್ಕೊಂಡ್ಬಿಡ್ತಾಳೆ ದೃಷ್ಟಿ ಅಂತ ಹೇಳಿ ಕಿಶೋರ್ ಯಾವುದೇ ವಿಷಯನೂ ಕೂಡ ಹೇಳಲಿಕ್ಕೆ ಹೋಗೋದಿಲ್ಲ. ಸೀಮಾನ ಹುಡ್ಕೋ ಪ್ರಯತ್ನಕ್ಕೆ ಮುಂದಾಗ್ತಾರೆ. ಆದರೆ ಆಲ್ರೆಡಿ ಸೀಮಾ ಜನಗಳ ಮಧ್ಯೆ ಬಂದು ಊಟಕ್ಕೆ ಕೂತ್ಕೊಂಡಿದ್ದಾರೆ. ದೃಷ್ಟಿ ಎಲ್ರಿಗೂ ಬಡಿಸ್ಬೇಕಾದ್ರೆ ಅಕ್ಕಂಗೂ ಕೂಡ ಬಡಿಸ್ತಿದ್ದಾರೆ. ಅವರನ್ನು ನೋಡಿದೆ, ನಿಮಗೆ ಧನ್ಯವಾದ, ನಿಮ್ಮನ್ನ ಊಟಕ್ಕೆ ಕರೆಯೋದೇ ಮರ್ತುಬಿಟ್ಟೆ ಅಂತಿದ್ದಾರೆ. ಬಿಕಾಸ್ ಅವರೇ ನನಗೆ ಡೋರ್ನ ಓಪನ್ ಮಾಡಿದ್ದು ಅಂತ ದೃಷ್ಟಿ ಗೊತ್ತಿದೆ. ಆದರೆ ಇಲ್ಲಿ ಅದು ಅವಳ ಅಕ್ಕ ಅಂತಕ್ಕಂಥ ವಿಷಯ ದೃಷ್ಟಿಗೆ ಗೊತ್ತಾಗೋದೇ ಇಲ್ಲ. ಇಲ್ಲಿ ಕಿಶೋರ್ಗೂ ಕೂಡ ಆಕೆ ಮಗದೊಮ್ಮೆ ಸಿಗೋದು ಕೂಡ ಇಲ್ಲ. ಬಟ್ ಇದೆಲ್ಲದರ ನಡುವೆ ಶರು ಮತ್ತು ಸೀಮಾ ಮುಖಾಮುಖಿ ಆಗೋ ಚಾನ್ಸಸ್ ಅದ. ಹಾಗಾದರೆ ಇಲ್ಲಿ ದೃಷ್ಟಿ ಅವಳ ಅಕ್ಕನ್ನ ನೋಡ್ಬಿಡ್ತಾಳ. ಆ ಕಡೆ ಸೀಮಾ ಕರಾಳ ಅಧ್ಯಾಯ ಓಪನ್ ಆಗತ್ತಾ. ಅಂದು ದತ್ತನ ಬಾಳಿಲಲ್ಲಿ ಸೀಮಾ ಕೈ ಕೊಟ್ಟು ಹೋಗಿದ್ಯಾಕೆ, ಅದರ ಹಿಂದಿರ್ತಕ್ಕಂಥ ರಹಸ್ಯ ಏನು, ಅಲ್ಲೂ ಕೂಡ ಶರು ಕೈವಾಡ ಇದೆಯಾ, ಸೀಮಾ ಕೈ ಕೊಟ್ಟಿದ್ಯಾಕೆ, ಇದೆಲ್ಲದರ ಉತ್ತರ ಸಿಗಬೇಕಾಗಿದೆ. ಬಟ್ ಇದೆಲ್ಲದರ ನಡುವೆ ಸೀಮಾ ದತ್ತನ ಕಣ್ಣಿಗೆ ಬಿಟ್ಬಿಡ್ತಾಳ. ಹಾಗಿದ್ರೆ ದತ್ತ ಶ್ರೀರಾಮ್ ಪಾಟೀಲ್ ಸೀಮಾಳನ್ನು ನೋಡೇ ಬಿಡ್ತಾರ. ಹಾಗಿದ್ರೆ ಸೀಮಾ ದತ್ತರ ಮುಖಾಮುಖಿ ಏನಾಗುತ್ತೆ ಅಂತ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೀಚ್ ಮಾಡೋದನ್ನು ಯಾವತ್ತೇ ಕಾರಣಕ್ಕೂ ಕೂಡ ಮರಿಬೇಡಿ.